ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 29, ಭಾಗ 28 ನೋಡಿಕೊಂಡು ಭಾಗ 29 ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಯಾರಿದ್ದೀರಾ ಈ ಕರೆಂಟ್ ಆಫೀಸ್ನಲ್ಲಿ? ಬರ್ರಲೇ ಹೊರಕ್ಕೆ ಬರ್ರ. ಅಲ್ಲ ಕಣಲ ರಂಗಪ್ಪ, ಓನ್ರೋ ಓಟು ನಿಧಾನಕ್ಕೆ ಕರಿಯೋ ರಂಗಪ್ಪ. ಹಂಗೆಲ್ಲ ಯಾಕೆ ಗದ್ರಿ ಗದ್ರಿ ಕರಿತೀಯ ರಂಗಪ್ಪ? ಬೋತ್ತಾರೆ ಒಂದು ರೋಟ್ ನಿಧಾನಕ್ಕೆ ಕರಿಯೋ ರಂಗಪ್ಪ. ಹಲೋ ಮಿಸ್ಟರ್ ಚಂದ್ರಪ್ಪ, ವಯಸ್ಸಿ ನಾವು ಬಂದಿರೋದು ನಿಧಾನಕ್ಕೆ ಮಾತಾಡೋಕ್ಕಲ್ಲ ಕಣಪ್ಪ ಚಂದ್ರಪ್ಪ. ವಯಸ್ಸಿ ನಮ್ಮಳ್ಳಿಯಾಗಿ ಆ ರೈತರಿಗೆಲ್ಲ ಕರೆಂಟಿನ ಸಮಸ್ಯೆ ಐತೆ ಕಣಪ್ಪ ಚಂದ್ರಪ್ಪ. ವಯಸ್ಸಿ ಆ ಸಮಸ್ಯೆ ಬಗೆಹರ್ಸಕ್ಕಪ್ಪ ನಾನು ಬಂದಿರೋದು. ನಿಧಾನಕ್ಕೆಲ್ಲ ಮಾತಾಡೋಕ್ಕಿಲ್ಲ ಚಂದ್ರಪ್ಪ ನಾನು. ಸೋರಿ ಕಣ್ಲ ರಂಗಪ್ಪ, ನಾವು ಬಂದಿರೋದು ಅದಕ್ಕೆ ಅಲ್ವೇನ್ಲ. ಓಸಿ ಹಳ್ಳಿಯಾಗೆ ರೈತರಿಗೆಲ್ಲ ಕರೆಂಟಿಂದು ಸಮಸ್ಯೆ ಐತಿ. ಓಸಿ ಅದೇನು ಅಂತ ಕೇಳೋಕೆ ಅಲ್ವೇನಲ್ಲ ನಾವು ಬಂದಿರೋದು. ಓಸಿ ಅದೇನಿದ್ರು ನಿಧಾನ ಕೇಳೋಣ ಬಿಡ್ಲಾ ರಂಗಪ್ಪ. ನೋಡಿ ಚಂದ್ರಪ್ಪನವ್ರೆ, ವಯಸ್ಸಿ ಇದು ಗಾಂಧೀಜಿ ಕಾಲ ಅಲ್ಲಪ್ಪ ಚಂದ್ರಪ್ಪ. ಗಾಂಧೀಜಿ ಶಾಂತಿ ಶಿಸ್ತು ಅಂತ ಹೇಳ್ತಿದ್ರು ಚಂದ್ರಪ್ಪ. ವಯಸ್ಸಿ ಇದು ಕಲಿಯುಗ ಕಣೋ ಚಂದ್ರಪ್ಪ. ಇವಾಗೆಲ್ಲ ಶಾಂತನೂ ಇಲ್ಲ, ವಾಂಛೆನೂ ಇಲ್ಲ, ಏನಿದ್ರು ಏಕುಮಾರ್ ದೋ ಟುಕ್ಡ ಅಷ್ಟೇ ನೋಡು ಚಂದ್ರಪ್ಪ. ಯಾಕ್ರಿ ಕರೆಂಟ್ ಆಫೀಸ್ದಾಗ ಬಂದು ಎಲ್ಲ ಹಿಂಗೆ ಜನ ಸೇರ್ಕೊಂಡಿದ್ದೀರಾ? ಯಾಕೆಲ್ಲ ಹಿಂಗೆ ಗಲಾಟೆ ಮಾಡ್ತಿದ್ದೀರಾ? ಯಾಕ್ರಿ? ನಮಸ್ಕಾರ. ಹಾ ಇರ್ಲಿ, ನಮಸ್ತೆ. ಯಾಕೆಲ್ಲ ಹಿಂಗೆ ಬಂದಿದ್ದೀರಾ ಜನ ಕರೆಂಟ್ ಆಫೀಸ್ದಾಗೆ? ಯಾಕಪ್ಪ ಎಲ್ಲ ಹಿಂಗೆ ಬಂದಿದ್ದೀರಾ? ಅದೇ ಕಣ್ ಸ್ವಾಮಿ, ಒಂದು ರೋಬೋಟು ಆ ಕರೆಂಟೇ ಸರಿ ಕೊಡೋಕ್ಕಿಲ್ವಲ್ಲ ನೀವು. ನಮ್ಮ ರೈತರಿಗೆಲ್ಲ ಯಾವ ಪಾಟಿ ಕಷ್ಟ ಆಗ್ತೈತೆ ಕರೆಂಟಿಂದು. ಓಸಿ ಆ ಕರೆಂಟು ಸರಿಯಾಗಿ ಕೊಡೋಕ್ಕಿಲ್ವಲ್ಲ ಸ್ವಾಮಿ. ನಾವೆಲ್ಲ ಪೋಸ್ಟ್ ಉಳಿಸ್ಕೊಂಬದು ಹೆಂಗೆ ಸ್ವಾಮಿ? ಅದಕ್ಕೆ ಒಂದು ರೋಬೋಟು ಅದು ಏನು ಸಮಸ್ಯೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಕಣ್ ಸ್ವಾಮಿ. ಯಾಕೆ ಸ್ವಾಮಿ ಕರೆಂಟು ಸರಿ ಕೊಡೋಕ್ಕಿಲ್ಲ ನೀವು? ನೋಡಪ್ಪ, ನೀನು ಕರೆಂಟ್ ಕೊಡಲ್ಲ ಅಂತ ಹೇಳ್ತೀಯಲ್ಲ, ಆ ಕಡೆ ಮೇನ್ ಸಪ್ಲೈ ಇದ್ದ ನಮಗೆ ಕರೆಂಟ್ ಕಮ್ಮಿ ಬರ್ತೈತೆ ಕಣಪ್ಪ. ಹಂಗಾಗಿ ಕರೆಂಟಿನ ಸಮಸ್ಯೆ ಆಗ್ತೈತೆ. ಅಡ್ಜಸ್ಟ್ ಮಾಡ್ಕೋಬೇಕು ರೈತರು ನೀವೂ. ಕರೆಂಟಿಂದು ತುಂಬ ಸಮಸ್ಯೆ ಇದೆ ಕಣ್ರಪ್ಪ. ಅಲ್ಲ ಕಣ್ ಬುದ್ಧಾರ, ಆ ಗಿಡಗಳು ಕೇಳ್ತಾವೇನು ಬುದ್ಧಾರ? ಇಲ್ಲಿ ಕರೆಂಟ್ ಕಮ್ಮಿ ಐತೆ, ಮೇನ್ ಸಪ್ಲೈ ಯಾತೋ ಕಮ್ಮಿ ಐತೆ ಅಂತ ಗಿಡಗಳಿಗೆ ಗೊತ್ತಾಗ್ತದೆ ಏನು ಬುದ್ಧಾರ? ಓಸಿ ಆ ಗಿಡಗಳಿಗೆ ಕಾಲಕ್ಕೆ ಸರಿಯಾಗಿ ಕರೆಕ್ಟಾಗಿ ನೀರು ಬಿಡಬೇಕಲ್ಲ ಬುದ್ಧಾರ. ಸರಿಯಾಗಿ ನೀರು ಬಿಡಲಿಲ್ಲ ಅಂತಂದರೆ ಗಿಡಗಳೆಲ್ಲ ಬಾಡೋಗ್ತವೆ ಬುದ್ಧಾರ. ನಮ್ಮ ರೈತರಿಗಂತೂ ಕರೆಂಟಿಂದು ತುಂಬ ಅಭಾವ ಇದೆ. ದಯವಿಟ್ಟು ಆ ಕರೆಂಟನ್ನು ಸರಿಯಾಗಿ ಕೊಡಿ ಬುದ್ಧಾರ. ಹ್ಞೂ ಕಣ್ ಸ್ವಾಮಿ, ಆ ಗಿಡಗಳಂತೂ ಬಿಸಿಲಾಗೆ ನೋಡೋಕ್ಕಾಗ್ತಿಲ್ಲ ಸ್ವಾಮಿ. ನೀವು ಕರೆಂಟೂ ಸರಿಯಾಗಿ ಕೊಡೋಕ್ಕಿಲ್ಲ. ಆ ಕರೆಂಟು ಕೊಟ್ಟಿರೋದ್ರಾಗೆ ಆ ವೋಲ್ಟೇಜೂ ಕರೆಕ್ಟಾಗಿ ಇರೋಕ್ಕಿಲ್ಲ ಬುದ್ಧಿ. ದಯವಿಟ್ಟು ನಮ್ಮ ರೈತರಿಗೆ ಈ ಥರ ತೊಂದರೆ ಕೊಡಬೇಡ್ರಿ. ದಯವಿಟ್ಟು ಕರೆಂಟ್ನ ಸರಿ ಕೊಡ್ರಿ ಬುದ್ಧಿ. ಅಲ್ಲ ಕಣ್ರಪ್ಪ, ಆ ಮೇನ್ ಸಪ್ಲೈ ಇದ್ದ ಕರೆಂಟ್ ಬರ್ದಿಲ್ಲದ್ದು ನಾನು ಏನು ಮಾಡೋಣರಪ್ಪ? ಇಲ್ಲಿ ಅಲ್ಲೆಲ್ಲ ಏನೇನೋ ಸಮಸ್ಯೆಗಳು ಇರ್ತವೆ, ಇಲ್ಲಿ ನಮಗೆ ಸಮಸ್ಯೆಗಳು ನೂರಾರು ಇರ್ತಾವೆ ಕಣ್ರಪ್ಪ. ಅವನ್ನೆಲ್ಲ ಸರಿಪಡಿಸ್ಕೊಂಡು ಆ ಕರೆಂಟ್ನೂ ಕೂಡ ನಿಮಗೆ ಕೊಡ್ತಾ ಇದೀವಿ ಕಣ್ರಪ್ಪ. ಮೇನ್ ಸಪ್ಲೈ ಕರೆಕ್ಟಾಗಿದ್ದರೆ ಇಲ್ಲಿ ಎಲ್ಲ ಹಳ್ಳಿಗಳಿಗೂ ಕರೆಂಟ್ ಸಪ್ಲೈ ಕರೆಕ್ಟಾಗಿರ್ತೈತೆ ಕಣ್ರಪ್ಪ. ಅಲ್ಲಿ ಮೇನ್ ಸಪ್ಲೈ ಕರೆಕ್ಟಾಗಿಲ್ಲ ಅಂತಂದರೆ ಇಲ್ಲಿ ಅವೇನು ಮಾಡೋಕ್ಕಾಗಲ್ರಪ್ಪ. ಒಂದು ಒಟ್ಟು ಅರ್ಥ ಮಾಡ್ಕೇಳ್ರಿ ನೀವು. ಮೇನ್ ಸಪ್ಲೈ ಸಮಸ್ಯೆ ಇದ್ದಾಗ ಆ ಥರ ಸಮಸ್ಯೆಗಳು ಬರ್ತಾವೆ ಕಣ್ರಪ್ಪ. ಅಯ್ಯೋ ಎಕ್ಸ್ಕ್ಯೂಸ್ ಮೀ, ಏನು ಹೇಳ್ತಿದ್ದೀರಾ ಸ್ವಾಮಿ ನೀವು? ಮೇನ್ ಸಪ್ಲೈನ ಕರೆಂಟ್ ಇಲ್ಲ ಅಂತ ಅಂದರೆ ನೀವು ಯಾಕೆ ಸ್ವಾಮಿ ಇಲ್ಲಿ ಕೆಲಸ ಮಾಡ್ತಿರೋದು? ಅಲ್ಲಿ ಕರೆಂಟು ಬರ್ತಿಲ್ಲ, ಇಲ್ಲಿ ಕರೆಂಟು ಬರ್ತಿಲ್ಲ ಅಂತ ಅಂದರೆ ನೀವು ಸರ್ಕಾರಿ ಕೆಲಸ ತಗೊಂಡು ಮತ್ತೇನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಕೆಲಸ ಏನು ಸ್ವಾಮಿ ಹೇಳಿ? ಕರೆಂಟು ಎಲ್ಲೆಲ್ಲಿಗೆ ಸಪ್ಲೈ ಕರೆಕ್ಟಾಗಿ ಆಗ್ತಿಲ್ವೋ ಅಲ್ಲಿಗೆಲ್ಲ ನೀವು ಕರೆಂಟು ಸಪ್ಲೈ ಮಾಡ್ಸೋಕೆ ನಿಮ್ಮನ್ನ ಕೆಲ್ಸಕ್ಕೆ ತಗೊಂಡಿರೋದು.
ಮತ್ತೆ ಸಮಸ್ಯೆಗಳು ಬಂದಾಗ ನೀವು ಅದನ್ನು ಬಗೆಹರಿಸ್ಕೊಂಡು ಕೊಡಬೇಕು ಸ್ವಾಮಿ. ಮತ್ತು ನೀವು ಸುಮ್ಮನೆ ಇಲ್ಲಿ ಕೆಲಸಕ್ಕೆ ಸೇರಿದ್ದೀರ, ಹೇಳಿ ಸ್ವಾಮಿ ಹೇಳಿ. ನೋಡಿ ಇವ್ರೆ, ಏನು ಮಾತಾಡ್ತಿದ್ದೀರಾ ನೀವು? ನಮಗೆ ಹಿಂಗೆ ಮಾತಾಡ್ತಿದ್ದೀರಲ್ಲ. ಆ ಮೇನ್ ಸಪ್ಲೈ ಸಮಸ್ಯೆ ಐತೆ ಸರಿ, ಆ ಮೇನ್ ಸಪ್ಲೈ ಸಮಸ್ಯೆ ಸರಿ ಆದಾಗ ಕರೆಕ್ಟಾಗಿ ಕರೆಂಟ್ ಬರುತ್ತಲ್ಲ ನಿಮಗೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಬೇಕಲ್ಲ. ಅಲ್ಲ ಕಣ್ ಸ್ವಾಮಿ, ರಂಗಪ್ಪ ಹೇಳ್ದಂಗೆ ಸಮಸ್ಯೆಗಳು ಇರೋದಕ್ಕೇನೆ ಅಲ್ವಾ ಸ್ವಾಮಿ ನಿಮ್ಮನ್ನ ಇಲ್ಲಿ ಸರ್ಕಾರಿ ನೌಕರನ್ನ ತಗೊಂಡಿರೋದು ಸರ್ಕಾರ. ಮತ್ತು ನೀವೇನು ಕೆಲಸ ಮಾಡ್ತಿದ್ದೀರಾ ಸ್ವಾಮಿ? ಆ ಥರ ಸಮಸ್ಯೆ ಇದ್ದಾಗ ನೀವು ಬಗೆಹರಿಸ್ಕೊಂಡು ಕೊಡಬೇಕಲ್ಲ. ಎಷ್ಟು ದಿನ ಅಂತ ನಾವು ಇದೇ ರೀತಿ ರೈತರು ಸುಮ್ಮನೆ ಇರೋಕ್ಕಾಗ್ತೈತೆ ಏನು ನಿಮ್ಮನ್ನು ಕೇಳ್ದಂಗೆ? ನಾವು ಇಲ್ಲೇ ತನಕ ನೋಡಿದ್ದೀವಿ ಕಣ್ ಸ್ವಾಮಿ. ಯಾವ ಕೆಲಸನೂ ನೀವು ಕರೆಂಟ್ನವರು ಸರಿಯಾಗಿ ಮಾಡಿಲ್ವಲ್ಲ ಸ್ವಾಮಿ. ನೀವು ಕೆಲ್ಸಕ್ಕೆ ತಗೊಂಡಿರೋದಾದ್ರೂ ಯಾಕೆ ಸ್ವಾಮಿ ಸರ್ಕಾರ ಮತ್ತೆ ಇಂಥ ಸಮಸ್ಯೆಗಳ್ನ ನೀವೆಲ್ಲ ಬಗೆಹರಿಸ್ಕೊಂಡು ಕೊಡಲಿ ಅಂತಲೇ ಸ್ವಾಮಿ ನಿಮ್ಮನ್ನು ಸರ್ಕಾರ ಕೆಲ್ಸಕ್ಕೆ ತಗೊಂಡಿರೋದು. ಮತ್ತು ಆ ಕೆಲಸ ನೀವು ಕರೆಕ್ಟಾಗಿ ಮಾಡಬೇಕಲ್ಲ ಸ್ವಾಮಿ. ಯೋಷ್ಟಿಂದಟಿನೂ ಇದೇ ರೀತಿ ನಮ್ಮ ರೈತರಿಗೆಲ್ಲ ಕರೆಂಟಿನ ಸಮಸ್ಯೆ ಆಗ್ತಾಯಿದೆ. ಮತ್ತು ನೀವು ಯಾಕೆ ಇನ್ನೂ ಆ ಸಮಸ್ಯೆನ ಬಗೆಹರಿಸೋಕ್ಕಾಗಿಲ್ಲ ಸ್ವಾಮಿ ನಿಮ್ಮ ಕೈಲಿ? ಹಂಗಾದರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ನಿಮ್ಮ ಕೆಲಸ ಆದರೂ ಏನು ಸ್ವಾಮಿ ಮತ್ತೆ? ಅಲ್ಲ ಕಣ್ರಪ್ಪ, ನಾವು ಏನು ಸುಮ್ಮನೆ ಕುತ್ಕೊಂಡು ಸಂಬಳ ಏಣಿಸ್ಕೊಂತಿಲ್ಲ ಕಣ್ರಪ್ಪ. ಮೇನ್ ಸಪ್ಲೈ ಇಲ್ಲಿ ಬರ್ತಕ್ಕಂಥ ಕರೆಂಟು ಸಮಸ್ಯೆ ಬಂದಾಗ ಎಲ್ಲನೂ ತೊಂದರೆಗಳಾಗ್ತಾ ಇದ್ದಾವೆ. ಆ ಥರ ತೊಂದರೆಗಳೆಲ್ಲನೂ ಸರಿಪಡಿಸ್ಕೊಂಡು ಎಲ್ಲ ಕಡೆಗೂ ಆದಷ್ಟು ಎಲ್ಲ ಕರೆಂಟ್ ಕೊಡ್ತಾ ಇದೀವಲ್ಲಪ್ಪ. ಏನು ಮಾಡೋಕ್ಕಾಗ್ತೈತೆ? ಇದು ಬೇಸಿಗೆಗಾಲಲ್ಲ, ಅದಕ್ಕೋಸ್ಕರ ಕರೆಂಟ್ ಉತ್ಪತ್ತಿ ಆಗದೇ ಕಮ್ಮಿ ಉತ್ಪತ್ತಿ ಆಗ್ತೈತೆ ಕಣ್ರಪ್ಪ. ಹಂಗಾಗಿ ಕರೆಂಟಿಂದು ತುಂಬ ತೊಂದರೆ ಆಗ್ತೈತೆ ರೈತರಿಗೆಲ್ಲ. ಅದನ್ನು ಸರಿಪಡಿಸೋ ಪ್ರಯತ್ನದಲ್ಲಿ ನಾವು ಇದೀವಪ್ಪ. ಮೇನ್ ಸಪ್ಲೈದು ಸಮಸ್ಯೆಗಳು ತುಂಬ ಇದಾವಪ್ಪ. ಅವೆಲ್ಲ ಹೇಳಿದರೆ ರೈತರಿಗೆ ಅರ್ಥ ಆಗಲ್ಲ. ಹಂಗಾಗಿ ಕರೆಂಟಿಂದ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ ಕಣ್ರಪ್ಪ. ಅಲ್ಲ ಕಾಣೋಯ್, ಮಾತ್ಗೂ ನೀನು ಮೇನ್ ಸಪ್ಲೈ ತೊಂದರೆ ಆಗ್ತೈತಿ ಅಂತಂದ್ರೆ ಮತ್ತೆ ರೈತರು ಏನು ಮಾಡ್ಬೇಕಣ್ಣ? ಫಸ್ಲು ಉಳಿಸ್ಕೊಂಬಕ್ಕೆ ನಿಮ್ಮ ಸಮಸ್ಯೆ ನೀವು ಹೇಳಿದ್ರೆ ಮತ್ತೆ ರೈತರ ಸಮಸ್ಯೆನ ಬಗೆಹರಿಸ್ಕೊಂಡು ಕೊಡೋರು ಯಾರಣ್ಣ? ನೀವೆಲ್ಲ ಅಷ್ಟೊಂದು ಜನ ಕರೆಂಟ್ ಆಫೀಸ್ನಾಗೆ ಕೆಲಸ ಮಾಡೋರಿದ್ದೀರಾ, ನಿಮಗೆ ಆ ಸಮಸ್ಯೆ ಏನು ಅಂತ ಗೊತ್ತಿರಲ್ವೇನು? ಅದನ್ನು ಮುಂಚಿತವಾಗಿಯೇ ನೀವೆಲ್ಲನೂ ಯೋಚನೆ ಮಾಡಿ ಆ ಥರ ಸಮಸ್ಯೆ ಬರೋ ಅಂಥವನ್ನ ಎಲ್ಲ ಮುಂಚೆನೇ ರೆಡಿ ಮಾಡ್ಬೇಕಣ್ಣ. ನೀವು ಮೇಲಧಿಕಾರಿಗೆ ಮನವಿ ಹಾಕಬೇಕು. ರೈತರಿಗೆ ಇಂಥದ್ದೆಲ್ಲ ತುಂಬ ಸಮಸ್ಯೆ ಆಗ್ತೈತೆ ಕರೆಂಟಿಂದು, ಕರೆಂಟ್ ಸಪ್ಲೈನ ಕರೆಕ್ಟಾಗಿ ಕೊಡಿ, ರೈತರೆಲ್ಲ ಬಂದು ಗಲಾಟೆ ಮಾಡ್ತಾರಂತ ನೀವು ಮೇಲಧಿಕಾರಿಗೆ ಒಂದು ಮನವಿ ಮಾಡಬೇಕು. ಎಲ್ಲ ಮನವಿ ಮಾಡ್ಕೊಂಡ್ಮೇಲೆ ಅವ್ರು ಕರೆಕ್ಟಾಗಿ ಕೊಡಲ್ಲ ಅಂತ ಅಂದರೆ ಅವಾಗ ಹೇಳಿ ರೈತರಿಗೆ, ಮೇಲಧಿಕಾರಿದ ಮಿಸ್ಟೇಕ್ ಅಂತ ಒಂದು ಲೆಟ್ರು ಬರ್ಕೊಂಡು ಕೊಡ್ಬೋದಲ್ಲ ನೀವು. ಮೇಲಧಿಕಾರಿಯಿಂದ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಕರೆಂಟ್ ಸರಿಗೆ ಬರ್ತಾ ಇಲ್ಲ ಅಂತ ಒಂದು ಲೆಟ್ರ್ ಕೊಡಿ ನಮಗೆ. ಮೇಲಧಿಕಾರಿಯವರ ಹತ್ರನೇ ಹೋಗಿ ಗಲಾಟೆ ಮಾಡ್ತೀವಿ ನಾವು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಸಮಸ್ಯೆ ಐತೆ, ಇಲ್ಲಿ ಸಮಸ್ಯೆ ಐತೆ, ಆ ಮೇನ್ ಸಪ್ಲೈ ಬರ್ತಿಲ್ಲ, ಬೇಸಿಗೆಗಾಲ ಕರೆಂಟ್ ಉತ್ಪತ್ತಿ ಆಗ್ತಿಲ್ಲ ಅಂತ ಅಂದರೆ ರೈತರು ಏನು ಮಾಡ್ಬೇಕಣ್ಣ? ಮತ್ತೆ ನೀರಿಗೆ ಫಸ್ಟ್ಲೆಲ್ಲ ಅಡಿಕೆ ಗಿಡಗಳು ಎಲ್ಲ ಎಷ್ಟೊಂದು ಇಟ್ಟಿದ್ದೀವಿ ಹೊಲದಾಗೆಲ್ಲ, ಅವನ್ನೆಲ್ಲ ಉಳಿಸ್ಕೋಬೇಕಂದ್ರೆ ಹೆಂಗೆ ಉಳಿಸ್ಕೋಬೇಕಣ್ಣ ನಾವು? ಅದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಹ್ಞೂ ಕಣ್ ಸ್ವಾಮಿ, ನಮ್ಮ ಅಮಾವಾಸ್ಯೆ ಹೇಳೋದನ್ನು ದಿಟಾಯಾನೆ. ಮತ್ತು ನೀವು ಯಾವಾಗ ನೋಡಿದ್ರು ರೈತರು ತಾವ ಕರೆಂಟ್ ಸಪ್ಲೈ ಮೇನ್ ಇನ್ ಸಪ್ಲೈ ಇದ್ದ ಗೊತ್ತಿಲ್ಲ, ಕರೆಂಟ್ ಸಪ್ಲೈ ಅಲ್ಲಿದ್ದ ಗೊತ್ತಿಲ್ಲ, ಕರೆಂಟ್ ಉತ್ಪತ್ತಿ ಆಗ್ತಿಲ್ಲ, ಅದರಿಂದ ಕರೆಂಟಿನ ಸಮಸ್ಯೆ ಆಗ್ತೈತೆ ಅಂತ ಹೇಳ್ತಿದ್ರಲ್ಲ ಸ್ವಾಮಿ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸ ಏನು ಸ್ವಾಮಿ? ಮತ್ತು ಸರ್ಕಾರ ನಿಮ್ಮನ್ನು ನೇಮಿಸಿರ್ತಕ್ಕಂಥದ್ದು ಯಾಕೆ ಸ್ವಾಮಿ? ಮತ್ತು ಕರೆಂಟ್ ಆಫೀಸ್ಗೆ ಇದ್ರ ಕೆಲಸ ಮಾಡಲಿ ಅಂತನಲ್ವಾ ಸ್ವಾಮಿ ನಿಮ್ಮನ್ನು ಇಲ್ಲಿ ಸರ್ಕಾರ ತಗೊಂಡಿರೋದು? ಮತ್ತು ನೀವು ಕೆಲಸನ ನಿಷ್ಠೆಯಿಂದ ಮಾಡ್ರಿ ಸ್ವಾಮಿ. ನಿಷ್ಠೆಯಿಂದ ನೀವು ಕೆಲಸ ಮಾಡಿದ್ದೆ ಆದರೆ ಕರೆಂಟ್ ಕರೆಕ್ಟಾಗಿ ಇರುತ್ತೆ ಎಲ್ಲ ಕಡೆನೂ. ನೀವು ಅದನ್ನು ಬಿಟ್ಟು ರೈತರಿಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಅಲ್ಲಿದ್ದ ಸಪ್ಲೈ ಇಲ್ಲ, ಇಲ್ಲಿದ್ದ ಸಪ್ಲೈ ಇಲ್ಲ ಅಂತ ಅಂದರೆ ಹೆಂಗೆ ಸ್ವಾಮಿ ಇದು? ರೈತರು ಹೋಗಿ ಕರೆಂಟ್ ಉತ್ಪತ್ತಿ ಮಾಡೋಕ್ಕಾಗ್ತದೆ ಏನು ಸ್ವಾಮಿ? ಅದನ್ನ ಉತ್ಪತ್ತಿ ಮಾಡಬೇಕಾಗಿರೋರು ಯಾರು ಸ್ವಾಮಿ? ನಿಮ್ಮಂಥ ನೌಕರು ಅಲ್ವಾ ಸ್ವಾಮಿ? ಸರ್ಕಾರ ಏನು ನಿಮ್ಮನ್ನು ನೇಮಿಸಿದೆಯೋ ಅವ್ರು ಅಲ್ವಾ ಸ್ವಾಮಿ ಕರೆಕ್ಟಾಗಿ ಕೆಲಸ ಮಾಡಬೇಕಾಗಿರೋದು? ಮತ್ತು ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿರಿ ಸ್ವಾಮಿ. ಎಲ್ಲ ಕರೆಂಟು ಕರೆಕ್ಟಾಗಿ ಉತ್ಪತ್ತಿ ಆಗ್ತೈತೆ, ಏನು ಸಮಸ್ಯೆ ಇಲ್ದಂಗೆ ರೈತರಿಗೆಲ್ಲ ಕರೆಂಟ್ ಬರ್ತೈತೆ. ಅದನ್ನು ಬಿಟ್ಬಿಟ್ಟು ರೈತರ ಮುಂದೆ ಅಲ್ಲಿ ಸಪ್ಲೈ ಇಲ್ಲ, ಇಲ್ಲಿ ಸಪ್ಲೈ ಇಲ್ಲ ಅಂತಂದ್ರೆ ಹೆಂಗೆ ಸ್ವಾಮಿ ನೀವು? ಮತ್ತು ನಿಮ್ಮನ್ನು ಸರ್ಕಾರ ಕೆಲಸಕ್ಕೆ ತಾಂಡಿರೋದಾದ್ರೂ ಯಾಕೆ ಸ್ವಾಮಿ? ನೀವು ಕೆಲಸ ಮಾಡಬೇಕಲ್ಲ. ನೀವು ಕೆಲಸ ಸರಿಯಾಗಿ ಮಾಡಿದರೆ ಎಲ್ಲ ಕಡೆಗೂ ಕರೆಕ್ಟಾಗಿರ್ತೈತಲ್ಲ ಸ್ವಾಮಿ? ಹೇಳಿ ಸ್ವಾಮಿ. ಇಲ್ಲ ಒಂದು ಲೆಟ್ರು ಬರ್ಕೊಂಡು ಕೊಡಿ ಸ್ವಾಮಿ. ಮೇನ್ ಸಪ್ಲೈ ಕರೆಂಟ್ ಬರ್ತಿಲ್ಲ, ಅಲ್ಲಿ ಇದು ಬರ್ತಿಲ್ಲ, ಅದರಿಂದ ಸಮಸ್ಯೆ ಆಗ್ತೈತೆ, ಇದು ನನ್ನ ಜವಾಬ್ದಾರಿ ಅಲ್ಲ, ಇದು ಅವ್ರು ಇನ್ನೊಬ್ರು ಯಾರೋ ಜವಾಬ್ದಾರಿ ಅಂತ ಒಂದು ಲೆಟ್ರು ಬರ್ಕೊಂಡು ಕೊಡಿ ಸ್ವಾಮಿ. ಮತ್ತೆ ನಮಗೆ ನಾವು ಹೋಗಿ ಅವ್ರನ್ನೇ ಕೇಳ್ತೀವಿ, ಈ ಕರೆಂಟ್ ಆಫೀಸರು ಹಿಂಗೆ ಹೇಳಿದ್ರು ಅಂತ. ಅಲ್ಲ ಕಣ್ ಸ್ವಾಮಿ, ನೀವು ಯಾವಾಗೂ ಕೇಳಿದ್ರು ಫೋನ್ ಮಾಡಿದಾಗ ಮೇನ್ ಸಪ್ಲೈ ತೊಂದರೆ ಆಗೈತೆ, ಕರೆಂಟ್ ಉತ್ಪತ್ತಿ ಆಗತ್ತಾಗೆ, ಕರೆಂಟ್ ಉತ್ಪತ್ತಿ ಆಗ್ತಿಲ್ಲ, ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂತ ಹೇಳ್ತಿರ್ತೀರಲ್ಲ ಸ್ವಾಮಿ. ನಾವು ಹೋಗ್ಬಿಟ್ಟು ರೈತರು ಅದನ್ನೆಲ್ಲ ಹೋಗಿ ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡೋಕ್ಕಾಗುತ್ತಾ ಸ್ವಾಮಿ? ಮೇನ್ ಸಪ್ಲೈ ಸಮಸ್ಯೆ ಇದ್ರೆ
ನಾವು ಹೋಗೆಲ್ಲ ರೆಡಿ ಮಾಡೋಕ್ಕಾಗುತ್ತಾ ಸ್ವಾಮಿ? ಇನ್ನೊಂದಾಗೇನೋ ಸಮಸ್ಯೆ ಆದರೆ ರೈತರು ಹೋಗಿ ರೆಡಿ ಮಾಡಬೇಕಾಗುತ್ತಾ ಸ್ವಾಮಿ? ಒಂದರ ಒಟ್ಟು ನೀವು ಅರ್ಥ ಮಾಡ್ಕೋಬೇಕಲ್ಲ ಸ್ವಾಮಿ. ನಿಮ್ಮ ಕೆಲಸನ ನೀವು ನಿಷ್ಠೆಯಿಂದ ಮಾಡಿದರೆ ಖಂಡಿತ ಈ ಥರ ತೊಂದರೆಗಳು ಬರೋಕ್ಕಿಲ್ಲ ಸ್ವಾಮಿ. ನೀವು ನಿಷ್ಠೆಯಿಂದ ಮೇನ್ ಸಪ್ಲೈ ಸಮಸ್ಯೆ ಇರ್ತೈತೋ ಇನ್ನೊಂದು ರೀತಿ ಯಾವ್ದನ ಸಮಸ್ಯೆ ಇರ್ತೈತೋ ಅದು ಗೊತ್ತಿಲ್ಲ ಸ್ವಾಮಿ. ಅದನ್ನ ಎಲ್ಲಿ ಸಮಸ್ಯೆ ಇರ್ತೈತೆ ಏನು ಸಮಸ್ಯೆ ಇರ್ತೈತೆ ಅಂತ ಮುಂಚಿತವಾಗಿನೇ ಎಲ್ಲ ತಿಳ್ಕೊಂಡಿರ್ಬೇಕು ಸ್ವಾಮಿ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸ್ವಾಮಿ. ಆ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ನೀರು ಕೊಡ್ರಿ ಅಂತ ಅವು ಕೇಳಲ್ಲ ಸ್ವಾಮಿ. ಅವಕ್ಕೆ ನಾವೇ ಅರ್ಥ ಮಾಡ್ಕೊಂಡು ನೀರು ಬಿಡಬೇಕು ಸ್ವಾಮಿ. ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಬೇಕು ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅರ್ಥ ಮಾಡಿಕೊಂಡು ನೀವು ಕೊಡೋ ಕರೆಂಟು ಟೈಮಲ್ಲಿ ವೋಲ್ಟೇಜೂ ಸರಿಗಿರಲ್ಲ ಸ್ವಾಮಿ. ದಯವಿಟ್ಟು ಇದನ್ನೆಲ್ಲ ರೈತರದ ಕಷ್ಟಗಳ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮಗೆ ಕರೆಂಟ್ನ ಸರಿಯಾಗಿ ಕೊಡ್ರಿ ಸ್ವಾಮಿ. ಪ್ರಿಯ ವೀಕ್ಷಕರೇ, ಇದರ ಮುಂದುವರಿದ ಭಾಗ ಹಳ್ಳಿ ರೈತರ ಮಾತುಕತೆ ಭಾಗ 30ರಲ್ಲಿರುತ್ತದೆ ನೋಡಿ. ಹಾಗೆ ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಾಮೆಂಟ್ ಕೂಡ ಬರೆಯಿರಿ.